ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ಏಂಜಲ್ ನಂಬರ್ ಬಗ್ಗೆ ನಾನು ಮುಂಚೆನೂ ಕೆಲವೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಇದು ಎಷ್ಟು ಪವರ್ಫುಲ್ ಆಗಿರುವಂಥ ಏಂಜಲ್ ನಂಬರ್, ಹಾಗೆ ಇದರಿಂದ ಯಾವ ಥರದ ಯೂಸ್ ನಮಗಾಗುತ್ತೆ, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಹೇಳಿದ್ದೆ. ಹಾಗೆ ಇವತ್ತು ಕ್ಲಿಯರಾಗಿ ನಾನು ನಿಮಗೆ ಈ ಒಂದು ಏಂಜಲ್ ನಂಬರ್ನ ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ಇದನ್ನು ಯಾವ ದಿನ ಯಾವ ಟೈಮು ಈ ರೀತಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ಎಂಡ್ವರೆಗೂ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ 1212 ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು 1212 ಅನ್ನೋವಂಥ ನಂಬರಿಗೆ ತುಂಬ ಒಂದು ಸ್ಪೆಷಲ್ ಶಕ್ತಿ ಇದೆ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ಈ 1212 ನಮಗೆ ಎಲ್ಲಾದರೂ ಒಂದು ಗಾಡಿ ಮೇಲಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮನೆ ನಂಬರ್ ಇರ್ಬೋದು, ಇಲ್ಲ ಎಲ್ಲಾದರೂ ಫೋನಲ್ಲಿರ್ಬೋದು. 1212 ಅಂತ ನಮ್ಮ ಟೈಮಿಂಗ್ಸ್ ನೋಡೋದಾಗಲಿ, ಇಲ್ಲ ಏನಾದರೂ ಒಂದು ಲೆಕ್ಕ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಅದು ಎಂಡ್ ನಂಬರ್ 1212 ಅಂತ ಬರೋದಾಗಿರ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಇದನ್ನು ರಿಪೀಟೆಡ್ಲಿ ನೋಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಏನೋ ಒಂದು ಮೆಸೇಜ್ ಯೂನಿವರ್ಸಿಂದ ಬರ್ತಿದೆ ಅನ್ನೋದೇ ಇದರ ಅರ್ಥ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ, ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ನೀವು ಏನು ಮನಸ್ಸಲ್ಲೇ ಅಂದ್ಕೊಂಡು ಇಲ್ಲ ನೀವು ಏನು ಆಸೆ ಪಡ್ತಿದ್ದೀರಾ, ಅದು ಇವಾಗ ಜಾಬ್ ರಿಲೇಟೆಡ್ ಇರ್ಬೋದು, ಇಲ್ಲ ಮನಿ ರಿಲೇಟೆಡ್ ಇರ್ಬೋದು, ಲವ್ ರಿಲೇಟೆಡ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್, ಪೀಸ್ ಆಫ್ ಮೈಂಡ್ ಇರ್ಬೋದು. ಈ ರೀತಿಯಾದಂಥ ಯಾವುದಾದ್ರೂ ಒಂದು ಯೋಚನೆಯಲ್ಲಿ ನೀವು ಮುಳುಗಿದ್ದೀರಾ ಅಂದರೆ ಅದು ಮ್ಯಾನಿಫೆಸ್ಟ್ ಆಗ್ತಿದೆ ಫಾಸ್ಟಾಗಿ ಅನ್ನೋದೇ ಇದರ ಅರ್ಥ. ನೀವು ಈ ನಂಬರ್ನ ರಿಪೀಟೆಡ್ಲಿ ನೋಡ್ತಿದ್ದೀರಾ ಅಂದರೆ, ಸೊ ನೀವು ಈ ಒಂದು ಟೆಕ್ನಿಕ್ ಅದ್ರ ಜೊತೆ ನೀವು ಮಾಡ್ತೀರಾ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದು ನಿಮಗೆ ರಿಪೀಟೆಡ್ಲಿ ಕಾಣಿಸ್ತಾ ಇದ್ರೂ ನೀವು ಮಾಡ್ಬೋದು, ಕಾಣಿಸ್ತಾ ಇಲ್ಲ ಅಂದ್ರೂ ನೀವು ಈ ಒಂದು ಏಂಜಲ್ ನಂಬರ್ನ ನೀವು ಯೂಸ್ ಮಾಡೋದ್ರಿಂದ ನಾನು ಹೇಳಿದಾಗೆ ಲವ್ ರಿಲೇಟೆಡ್ ಇರ್ಬೋದು, ಮನಿ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್, ಜಾಬ್ ರಿಲೇಟೆಡ್, ಆಮೇಲೆ ನೆಮ್ಮದಿಗೋಸ್ಕರ ಅಂದರೆ ಪೀಸ್ ಆಫ್ ಮೈಂಡ್ಗೋಸ್ಕರ, ಯಾವುದಾದ್ರೂ ಎಜುಕೇಷನ್ ರಿಲೇಟೆಡ್, ಎಕ್ಸಾಮ್ಸ್ ನಾನು ಹೇಳಿದಾಗೆ ಈ ರೀತಿಯಾದಂಥ ಯಾವುದಾದ್ರೂ ಒಂದು ರೀಸನ್ಗೆ ನೀವು 1212 ಅನ್ನೋವಂಥ ಟೆಕ್ನಿಕ್ನ ನೀವು ಏಂಜಲ್ ನಂಬರ್ನ ನೀವು ಯೂಸ್ ಮಾಡ್ಕೋಬೋದು. ಆದರೆ ಒಂದು ರಿಸ್ಟ್ರಿಕ್ಷನ್ಸ್ ಏನು ಅಂದರೆ, ಅಟ್ ಎ ಟೈಮ್ 2-3 ವಿಷಸ್ನ ನಾವು ಇದು ಮಾಡೋ ಹಾಗಿಲ್ಲ. ಒಂದೇ ಒಂದು ಆಸೆ ಏನಿದೆ ನಿಮ್ಮದು, ಅದನ್ನು ಆಳವಾದಂಥ ಆಸೆ ನಿಮಗೆ ಇಮ್ಮಿಡಿಯೇಟ್ ಬೇಕು ಅನ್ನೋವಂಥದ್ದು ಇರ್ಬೋದು. ಈಗ ಒಂದು ಜಾಬ್ಗೋಸ್ಕರ ನೀವು ಟ್ರೈ ಮಾಡ್ತಿದ್ದೀರಾ, ನಿಮ್ಗೆ ಆ ಜಾಬ್ ಬೇಕು ಅನ್ನೋದೇ ನಿಮ್ಮ ಒಂದು ಆಸೆ ಆಗಿದ್ದಲ್ಲಿ ಆ ಒಂದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಏಂಜಲ್ ನಂಬರ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಈ ಏಂಜಲ್ ನಂಬರ್ ಯೂಸ್ ಮಾಡೋಕ್ಕೆ ಯಾವುದೇ ಆದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ, ಟೈಮಿಂಗ್ಸ್ ಇಲ್ಲ. ನೀವು ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡ್ಕೋಬೋದು, ಅಂಟು ಆ ಥರ ಎಲ್ಲ ಏನೂ ಇಲ್ಲ. ಯಾವುದೇ ಒಂದು ಟೈಮಲ್ಲಿ ಅಂದರೆ ಮಾರ್ನಿಂಗ್ ಇರ್ಬೋದು, ಈವ್ನಿಂಗ್ ಇರ್ಬೋದು, ಯಾವ ಟೈಮಲ್ಲಾದ್ರೂ ನೀವು ಇದನ್ನು ಬರೀಬೋದು. ಆದರೆ ಒಂದು ರೆಸ್ಟ್ರಿಕ್ಷನ್ ಏನು ಅಂತ ಹೇಳ್ತೀನಿ ಅಂದರೆ, ನೈಟ್ ಟೈಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಕೆಲವರಿಗೆ ನಾನು ರಾತ್ರಿ ಬರೆಯಲ್ಲ ಅನ್ನೋಂಥದ್ದಿದ್ದರೆ ನೀವು ಬೆಳಗ್ಗೆ ಮಧ್ಯಾಹ್ನ ಯಾವುದಾದ್ರೂ ಒಂದು ಟೈಮಲ್ಲಿ ಬರಿಬೋದು. ಆದರೆ ನೈಟ್ ಟೈಮಲ್ಲಿ ಅಂದರೆ ನೀವು ಮಲಗುವ ಮುಂಚೆ, ಅಂದರೆ ಇದನ್ನು ಬರೆದ್ಬಿಟ್ಟು ಆಮೇಲೆ ಕೂತ್ಕೊಂಡು ಮೊಬೈಲ್ ನೋಡೋದು, ಇಲ್ಲ ನೀವು ಬೇರೆ ಏನಾದರೂ ಬುಕ್ಸ್ ಓದೋ ಹ್ಯಾಬಿಟ್ ಇದ್ದರೆ ಅದು ಮಾಡೋದಾಗಲಿ, ಇಲ್ಲ ಊಟಕ್ಕೆ ಮುಂಚೆನೇ ಬರೆದ್ಬಿಟ್ಟು ಊಟ ಮಾಡಿ ಮಾತಾಡಿ ಆಮೇಲೆ ಬಂದು ಮಲಗೋದು, ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ರಾತ್ರಿ ಇನ್ನೇನು ನೀವು ಈ ಒಂದು ಟೆಕ್ನಿಕ್ ಮುಗಿದ ನಂತರ ನೀವು ಮಲಗಕ್ಕೆ ಹೋಗ್ತೀರಾ ಅಂದರೆ ನಿದ್ರೆಗೆ ಜಾರ್ತೀರಾ ಅನ್ನೋವಂಥ ಒಂದು ಟೈಮಲ್ಲಿ ಈ ಒಂದು ಏಂಜಲ್ ನಂಬರ್ ನೀವು ಯೂಸ್ ಮಾಡಿದರೆ ನಿಮಗೆ 7 to 10 ಡೇಸ್ ಒಳಗಡೆ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ ಆ ಒಂದು ಆಸೆಗೆ ರಿಸಲ್ಟ್ ಈಸಿಯಾಗಿ ಬೇಗ ಸಿಗುತ್ತೆ. ಇದು 100% ಗ್ಯಾರಂಟಿ. ಯಾಕೆಂದರೆ ನೈಟ್ ಟೈಮಲ್ಲಿ ಅಂದರೆ ಮಲಗುವ ಮುಂಚೆ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ರಿಪೀಟೆಡ್ಲಿ ನಾವು ಅದನ್ನೇ ಯೋಚನೆ ಮಾಡಿ ಮಲಗ್ತೀವೋ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದನ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಅದು ನಡೆಯುವಂಥ ಚಾನ್ಸಸ್, ಇದು ಮ್ಯಾನಿಫೆಸ್ಟ್ ಬೇಗ ಆಗಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಲಗುವ ಮುಂಚೆ ಇದನ್ನು ಮಾಡೋದು 90% ಉತ್ತಮ ಅಂತ ಹೇಳ್ತೀನಿ. ಇನ್ನು 10% ನೀವು ಬೆಳಗ್ಗೆ ಆದರೂ ಬರಿಬೋದು, ಮಧ್ಯಾಹ್ನ ಆದರೂ ಬರಿಬೋದು, ನಿಮಗೆ ಯಾವಾಗಾದರೂ ಫ್ರೀ ಇದ್ದಾಗ ನೀವು ಬರ್ಕೋಬೋದು. ನಾನು ನೈಟ್ ಯಾವ ರೀತಿ ಇದನ್ನು ಮಾಡಬೇಕು ಅಂತ ಹೇಳ್ತೀನಿ. ನೈಟ್ ಅಂತಲ್ಲ, ಯಾವುದೇ ಟೈಮಲ್ಲಿ ನೀವು ಇದನ್ನು ಬರೆದ್ರೂ ಕೂಡ ನೀವು ಹೇಗೆ ಬರೀಬೇಕು ಅಂದರೆ, ನಾನು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ನಿಮ್ಮ ವಾಚ್ ಕಟ್ಟುವಂಥ ಜಾಗ ಏನಿದೆ ಅಲ್ಲಿ, ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ, ಕ್ಲಿಯರಾಗಿ ಹೇಳ್ತಿದ್ದೀನಿ, ಲೆಫ್ಟ್ ಹ್ಯಾಂಡಲ್ಲಿ ವಾಚ್ ಕಟ್ಟುವಂಥ ಜಾಗ, ಹಾಗೆ ಶುಕ್ರಮಂಡಲ, ನಾನು ಹಿಂಗೆ ಸರ್ಕಲ್ ಹಾಕಿದ್ದೀನಲ್ಲ ಅದು ಶುಕ್ರಮಂಡಲ,
ಅಲ್ಲಿ ಬರೆಯೋದ್ರಿಂದ ತುಂಬ ಮನಿ ರಿಲೇಟೆಡ್ ಎಲ್ಲ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದು ಅದಕ್ಕೋಸ್ಕರ ನೀವು ಬರೀತಿದ್ದೀರಾ ಅಂದರೆ ಆ ಒಂದು ಜಾಗನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಶುಕ್ರಮಂಡಲ ಅಂತ ಕರಿತೀವಿ. ಹಾಗಾಗಿ ಆ ಒಂದು ಜಾಗದಲ್ಲಿ ಬರೆಯೋದ್ರಿಂದ ನಿಮಗೆ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಬೇಗ ಅದಕ್ಕೆ ರಿಸಲ್ಟ್ ಸಿಗುತ್ತೆ. ಇನ್ನು ಬೇರೆ ಯಾವುದೇ ಆದರೂ ಕೂಡ ನೀವು ವಾಚ್ ಕಟ್ಟುವಂಥ ಜಾಗದಲ್ಲಿ ನೀವು ಇದನ್ನು ಬರಿಬೋದು. 12 12 ಅನ್ನುವಂಥ ಸಂಖ್ಯೆನ ನೀವು ಗ್ರೀನ್ ಪೆನ್ ಯೂಸ್ ಮಾಡಿ ಇದನ್ನು ಬರೀಬೇಕಾಗುತ್ತೆ. ಸ್ಪೆಷಲಿ ಮನಿ ರಿಲೇಟೆಡ್ ಆಗಿದ್ದರೆ ಗ್ರೀನ್ ಪೆನ್ನೇ ಯೂಸ್ ಮಾಡಬೇಕಾಗುತ್ತೆ. ಆದಷ್ಟು ಎಲ್ಲ ಸಮಸ್ಯೆಗೂ ಗ್ರೀನ್ ಪೆನ್ ಯೂಸ್ ಮಾಡೋದನ್ನು ಟ್ರೈ ಮಾಡಿ. ತೀರಾ ಇಲ್ಲ ನಿಮ್ಮ ಹತ್ರ ಅನ್ನೋಂಥ ಟೈಮಲ್ಲಿ ಬ್ಲೂ ಪೆನ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದು ಗಟ್ಟಿಯಾಗಿ ಬರೀಬೇಕಾಗುತ್ತೆ. ಅದು ಈಸಿಯಾಗಿ ಅಳಿಸೋಗೋ ಥರ ಇರಬಾರ್ದು. ಅಟ್ಲೀಸ್ಟ್ ಒಂದು 1/2 hour to 1 hour ನಿಮ್ಮ ಕೈಯಲ್ಲಿ ಇರುವಂಥ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಇದು ಬರೆದ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಇಮ್ಯಾಜಿನ್ ಮಾಡ್ಕೋತೀರಾ ಅಂದರೆ, ನೀವು ಈಗ ಒಂದು ಜಾಬ್ ರಿಲೇಟೆಡ್ ಒಂದು ವಿಷಯಕ್ಕೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಾ ಅಂದರೆ, ಆ ಜಾಬ್ ಆಲ್ರೆಡಿ ನಿಮಗೆ ಸಿಕ್ಕಿದೆ, ನೀವು ಹ್ಯಾಪಿಯಾಗಿದ್ದೀರಾ, ಫಸ್ಟ್ ಸ್ಯಾಲ್ರಿ ಬಂತು, ನೀವು ತುಂಬ ಖುಷಿಯಾಗಿದ್ದೀರಾ, ಮನೆಯವ್ರಿಗೆ ಏನು ಬೇಕೋ ಅದೆಲ್ಲ ನೀವು ಕೊಡಿಸ್ತಾ ಇದ್ದೀರಾ. ಈ ರೀತಿ ಅಂದರೆ ನಿಮಗೊಂದು ರೀತಿಯಾದಂಥ ಆಸೆಗಳೇನಿರುತ್ತೋ ಅದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಮೇ ಬಿ ಮನೆಯವರು ಕೊಡಿಸೋ ಬದಲು ನೀವೇನಾದರೂ ಒಂದು ಗಾಡಿ ತೊಗೊಳ್ಳೋದಿರ್ಬೋದು, ಇಲ್ಲ ಬೇರೆ ಏನಾದರೂ ಮನೆ ತೊಗೊಳ್ಳೋದಿರ್ಬೋದು. ಈ ರೀತಿಯಾದಂಥ ಪ್ಲ್ಯಾನ್ ನಿಮಗಿದ್ದರೆ ಆ ರೀತಿಯಾದಂಥ ಒಂದು ಇಮ್ಯಾಜಿನೇಷನ್ ಅಂದರೆ ಆಲ್ರೆಡಿ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ನೀವು ಅದನ್ನು ಕಣ್ಣು ಮುಚ್ಕೊಂಡು ನೀವು ಇದನ್ನು ಕಾಣಬೇಕಾಗುತ್ತೆ. ನಿಮ್ಮ ಆಸೆ ಮನಸ್ಸಲ್ಲಿ ಏನಿದೆ ಅದು ನಡೆದಿದೆ ಅನ್ನುವಂಥ ರೀತಿಯಲ್ಲಿ ನೀವು ಕಣ್ಣಲ್ಲಿ ಕಾಣಬೇಕಾಗುತ್ತೆ. ಇದು ರಿಪೀಟೆಡ್ಲಿ ನೀವು ಯೋಚನೆ ಮಾಡ್ತಾ ನಿದ್ರೆಗೆ ಜಾರಬೇಕಾಗುತ್ತೆ. ಅಂದರೆ ನಿಮ್ಮ ಮನಸ್ಸು ಇದನ್ನೇ ರಿಪೀಟ್ ಮಾಡ್ತಿರಬೇಕು. ಬೇರೆ ಆದಂಥ ಯೋಚನೆಗಳು ಮಧ್ಯದಲ್ಲಿ ಬರದೇ ಇರೋಂಗೆ ನೀವೇ ನೋಡ್ಕೋಬೇಕು. ಹಾಗಾಗಿ ಈ ಒಂದು ಟೆಕ್ನಿಕ್ ಮಾಡೋದಕ್ಕೆ ಮುಂಚೆ ಒಂದು 2 to 3 minutes ಮೆಡಿಟೇಷನ್ ಮಾಡೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಒಂದು 3 ನಿಮಿಷ ಕೂತ್ಕೊಳ್ಳಿ ಸೈಲೆಂಟಾಗಿ. ಓಂ ಅನ್ನುವಂಥ ಪದವನ್ನು ರಿಪೀಟ್ ಮಾಡೋದ್ರಿಂದ, ಅಂದರೆ 3 minutes ನೀವು ಕಂಟಿನ್ಯೂಸ್ ಆಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದ್ರಿಂದ ತುಂಬ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಿದು ಹೆಲ್ಪ್ ಆಗುತ್ತೆ. ಇದನ್ನು ನೀವು ಮಾಡಿದ ನಂತರ ಈ ಒಂದು ಟೆಕ್ನಿಕ್ ನೀವು ಮಾಡಿದರೆ ನಿಮಗೆ ಏನು ನೀವು ಆಸೆ ಪಡ್ತಿದ್ದೀರ ಅದನ್ನೇ ನೀವು ರಿಪೀಟಾಗಿ ಮೈಂಡಲ್ಲಿ ಅದನ್ನೇ ಯೋಚನೆ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಬೇರೆ ಯಾವುದಾದ್ರು ಕೆಟ್ಟ ಯೋಚನೆಗಳು ಮಧ್ಯದಲ್ಲಿ ಬರಲ್ಲ. ಕೆಟ್ಟದೇ ಇರ್ಬೋದು, ಒಳ್ಳೆಯದೇ ಇರ್ಬೋದು. ನಮ್ಗೆ ಕೆಲವೊಂದು ಸರಿ ಥಿಂಕ್ ಮಾಡೋವಂಥ ಸಮಯದಲ್ಲಿ ಯಾರಾದರೂ ಬೇರೆಯವರು ಮಧ್ಯದಲ್ಲಿ ನುಗ್ಕೊಂಡು ಬರ್ತಾರೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಈ ಒಂದು ಮೆಡಿಟೇಷನ್ನ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು 2 minutes 3 minutes ಮಾಡಿ ಹೋಗ್ತಾ ಅದನ್ನು 5 minutes ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಮಾಡಿ ಅದರ ಜೊತೆಲಿ ಈ ರೀತಿಯಾದಂಥ ಟೆಕ್ನಿಕ್ ಮಾಡೋದ್ರಿಂದ ನಿಮಗೆ ನೀವು ಏನು ಅಂದ್ಕೊಂಡು ಇದನ್ನು ಮಾಡ್ತಿದ್ದೀರಾ ಅದು ನಿಮಗೆ ಬೇಗ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಪ್ರತಿದಿನ ಯಾವುದೇ ಪ್ರಾಬ್ಲಮ್ ಇಲ್ಲ, ಸ್ನಾನ ಮಾಡಿ ಮಾಡಬೇಕು, ಈ ರೀತಿಯಾದಂಥ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಜಾಬ್ಗೆ ಹೋಗಿ ಬಂದಿರ್ತಾರೆ ಮತ್ತು ಈವ್ನಿಂಗ್ ಸ್ನಾನ ಮಾಡಿ ಮಾಡಬೇಕು ಆ ರೀತಿಯೆಲ್ಲ ಏನೂ ಇಲ್ಲ. ನೀವು ಮಲಗುವ ಮುಂಚೆ ಈ ಒಂದು ಟೆಕ್ನಿಕ್ನ ನಾನು ಹೇಳಿದಾಗೆ ಗ್ರೀನ್ ಪೆನ್ ಯೂಸ್ ಮಾಡಿ ಬರೆಯೋದ್ರಿಂದ ಬರೆದ ನಂತರ ನಿಮ್ಮ ಇಮ್ಯಾಜಿನೇಷನ್ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತಿದ್ದೀರಾ, ನೀವು ಹೇಗೆ ಏನಾಗಬೇಕು ಅಂತಿದ್ದೀರಾ ಅದು ಒಳ್ಳೆ ರೀತಿಯಲ್ಲಿ ಆಗೋಗಿದೆ ಅನ್ನೋವಂಥ ರೀತಿಯಲ್ಲಿ ನೀವು ಇದನ್ನು ಕಾಣಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು. ಇದು 7 to 10 days ನೀವು ಮಾಡೋದ್ರಿಂದ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರಾ ಆ ಒಂದು ವಿಷಯದ ಬಗ್ಗೆ ರಿಸಲ್ಟ್ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಇನ್ನು ನೀವು ಯಾವ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋ ನೋಡ್ತಿದ್ದೀರಾ ಆ ಒಂದು ಕಾರ್ಯ ನೆರವೇರಲಿ ಅಂತ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.